ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದ ಮಹಾನ್ ವ್ಯಕ್ತಿ ಬಸವಣ್ಣನವರ ವಚನಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಬಸವಣ್ಣನವರ ಒಂದು ಅಪರೂಪವಾದ ಮುಖ ಏನಂತಂದ್ರೆ ಅವರ ಒಂದು ಸ್ವಯಂ ವಿಮರ್ಶೆ, ಆಮೇಲೆ ಅವರ ವಿನಯ, ಅದನ್ನ ಅರ್ಥ ಮಾಡಿಕೊಳ್ಳುವುದೇ ನಮ್ಮ ಇಂದಿನ ಒಂದು ವಿಡಿಯೋದಲ್ಲಿ ಗಹನವಾಗಿರ್ತಕ್ಕಂತಹ ವಿಷಯ. ಬಸವಣ್ಣನವರು ತಮ್ಮನ್ನ ತಾವೇ ಹೇಗೆ ನೋಡ್ಕೊಳ್ತಿದ್ರು ಅಂದ್ರೆ, ಮುಖ್ಯವಾಗಿ ಹಿರಿಯರ ಮುಂದೆ, ಆದ್ಯರ ಮುಂದೆ ಹೇಗಿದ್ರು, ತಮ್ಮ ಮಾತುಗಳ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು, ಇದನ್ನ ನೋಡೋಕೆ ಒಂದು ವಚನದ ಮುಖಾಂತರ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಂತಹ ಒಂದು ವಚನವು ಹೀಗಿದೆ: ಆ ಪರುಷವೆನಗೆಂತು ದೊರೆಕೊಂಬುದಯ್ಯ, ತನು ಮನ ಧನವ ವಿವರಿಸಿ ನುಡಿವೆ, ಸೋಂಕಿಗೆ ಸೈರಿಸಲಾರೆ, ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕ ನಾನಯ್ಯ, ಕೂಡಲ ಸಂಗಮ ದೇವ. ಆ ಪರುಷವನಗೆಂತು ದೊರೆಕೊಂಬುದಯ್ಯ, ತನುಮನ ಧನವ ವಿವರಿಸಿ ನುಡಿವೆ, ಸೋಂಕಿಗೆ ಸೈರಿಸಲಾರೆ, ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕ ನಾನಯ್ಯ, ಕೂಡಲ ಸಂಗಮ ದೇವ. ತಕ್ಷಣ ಗಮನ ಸೆಳೆಯುತ್ತೆ. ಸಾಮಾನ್ಯವಾಗಿ ನಾವು ಪರುಷ ಅಂದ್ರೆ ಸ್ಪರ್ಶಮಣಿ, ಕಬ್ಬಿಣ, ಚಿನ್ನ ಮಾಡೋ ಕಲ್ಲು ಅಂತೀವಲ್ಲ, ಹಾಗೆ ಬಸವಣ್ಣನವರು ಅದೇ ಅರ್ಥದಲ್ಲಿ ಹೇಳಿದ್ದಾರಾ ಅಥವಾ ಅದಕ್ಕೂ ಮೀರಿದ ಏನಾದರೂ ಒಂದು ಇದೆಯಾ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಬಹಳವಾದ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಪರುಷ ಅನ್ನೋದು ಬರೀ ಒಂದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ, ಅದೊಂದು ಸಿಂಬಲ್, ಒಂದು ಆಧ್ಯಾತ್ಮಿಕ ಪರಿವರ್ತನೆಯ ಶಕ್ತಿಯ ಸಂಕೇತ. ಅದು ಬಸವಣ್ಣನವರು ಏನ್ ಮಾಡ್ತಾರೆ, ತಮ್ಮ ಹಿಂದಿನ ಶರಣರು ಅನುಭಾವಿಗಳು ಇದ್ದಾರಲ್ಲ, ಅವರನ್ನ ಆದ್ಯರು ಅಂತಾರೆ. ಅವರ ಮಾತುಗಳನ್ನ, ಅವರ ವಚನಗಳನ್ನ ಈ ಪರುಷಕ್ಕೆ ಹೋಲಿಸ್ತಾರೆ. ಈ ಪರುಷ ಕಬ್ಬಿಣವನ್ನ ಮುಟ್ಟಿದರೆ ಚಿನ್ನ ಆಗುತ್ತೋ ಹಾಗೆ ಆದ್ಯರ ಮಾತುಗಳು ತಮ್ಮ ಒಳಗನ್ನ, ಅಂತರಂಗವನ್ನ ಮುಟ್ಟಿದರೆ ನಮ್ಮಲ್ಲಿರೋ ಕಲ್ಮಶ ಎಲ್ಲ ಹೋಗಿ ನಾವು ಪ್ಯೂರ್ ಆಗ್ತೀವಿ, ಉನ್ನತ ಸ್ಥಿತಿಗೆ ಹೋಗ್ತೀವಿ ಅಂತ ಒಂದು ಅಲೌಕಿಕ ಶಕ್ತಿ ಆದ್ಯರ ಮಾತುಗಳಲ್ಲಿದೆ ಅನ್ನೋದನ್ನ ಅವರ ನಂಬಿಕೆ. ಇದು ಬರೀ ಹೋಲಿಕೆ ಅಷ್ಟೇ ಅಲ್ಲ, ಆದ್ಯರ ಮಾತುಗಳು ಬರೀ ಟೀಚಿಂಗ್ಸ್ ಅಲ್ಲ, ನಾವು ಅಕ್ಷರಶಃ ಟ್ರಾನ್ಸ್ಫರ್ ಮಾಡುವ ಒಂದು ಪವರ್ ಅಂತ ನಂಬಿದ್ರು. ಆದರೆ ಆ ಪರುಷವೆನಗಂತೂ ದೊರೆಕೊಂಬುದಯ್ಯ ಅಂತ ಕೇಳ್ತಾರೆ. ಅಂದ್ರೆ ಮತ್ತೆ ಸೋಂಕಿಗೆ ಸೈರಿಸಲಾರೆ ಅಂದ್ರೆ ಆ ಸ್ಪರ್ಶ ತಡ್ಕೊಳ್ಳೋಕೆ ಆಗಲ್ಲ ಅಂತಾರಲ್ಲ, ಇದು ಸುಮ್ಮನೆ ಒಂದು ವಿನಯ ತೋರಿಸ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಅವರಿಗೆ ಆ ಶಕ್ತಿ ಸಿಗ್ತಾ ಇಲ್ವಾ, ಆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇಲ್ವಾ ಅನ್ನೋ ನೋವಿದೆಯಾ, ಏನಿದು? ಅವರ ಪ್ರಾಮಾಣಿಕತೆ ಮತ್ತು ವಿನಯ ಎರಡೂ ಒಟ್ಟಿಗೆ ಕಾಣುತ್ತೆ ನೋಡಿ. ಇದು ಸುಮ್ಮನೆ ತೋರಿಕೆ ಅಲ್ಲ, ನಮ್ರತೆ ಅಲ್ಲ, ತನು ಮನ ಧನವ ವಿವರಿಸಿ ನುಡಿವೆ ಅಂತಾರೆ. ಅಂದ್ರೆ ನಾನು ಇಲ್ಲಿ ನನ್ನ ಎಲ್ಲಾ ಕಮಿಟ್ಮೆಂಟ್ ಇಂದ ಸ್ಪಷ್ಟವಾಗಿ ಮಾತಾಡಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಂದ್ರೆ ಆ ಟ್ರಾನ್ಸ್ಫಾರ್ಮಿಂಗ್ ಪವರ್, ಅದನ್ನ ರಿಸೀವ್ ಮಾಡಕ್ಕೆ, ಅದನ್ನ ತಡ್ಕೊಳ್ಳೋಕೆ ನಾನು ಇನ್ನೂ ರೆಡಿ ಆಗಿಲ್ಲ, ಆ ಸೋಂಕನ್ನ ತಡೆದುಕೊಳ್ಳುವಷ್ಟು ಶಕ್ತಿ, ಕೆಪಾಸಿಟಿ ನನಗೆ ಇನ್ನೂ ಬಂದಿಲ್ಲ ಅಂತ ಬಹಳ ಹಂಬಲವಾಗಿ ಹೇಳಿಕೊಳ್ತಾರೆ. ಬಹುಶಃ ಸ್ವಲ್ಪ ನೋವಿಂದನೇ ಹೇಳ್ತಾರೆ. ತಮ್ಮ ಲಿಮಿಟೇಷನ್ ಬಗ್ಗೆ ಅವರಿಗೆ ಇದ್ದ ಕ್ಲಾರಿಟಿ ಇದು. ಖಂಡಿತ ಇದು ಶೆಲ್ಫಿಸ್ಟ್ ಅಲ್ಲ, ಬದಲಾಗಿ ತಾನು ಮುಟ್ಟಬೇಕಾಗಿರುವ ಒಂದು ಗುರಿ ಎಷ್ಟು ದೊಡ್ಡದು ಅನ್ನೋ ಅರಿವಿದ್ದಾಗ ಬರೋ ಸಹಜ ವಿನಮ್ರತೆ ಇದು. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಅಂದ್ರೆ ಈ ವಿನಯ ಅನ್ನೋದು ವೀಕ್ನೆಸ್ ಅಲ್ಲ, ಬದಲಾಗಿ ತಾನು ಇನ್ನೂ ಕಲಿಬೇಕಿದೆ, ಇನ್ನೂ ಎತ್ತರಕ್ಕೆ ಹೋಗಬೇಕಿದೆ ಅನ್ನೋ ಅರಿವಿನಿಂದ ಬಂದಿದ್ದು. ಈಗಿನ ಕಾಲದಲ್ಲಿ ಲೀಡರ್ಶಿಪ್ ಐಡಿಯಾಗಳಿಗೆ ಒಂದು ರೀತಿಯ ಚಾಲೆಂಜ್ ಕೂಡ ಹೌದಲ್ವಾ. ಹಾಗೆ ಸಾಮಾನ್ಯವಾಗಿ ಲೀಡರ್ ಅಂದ್ರೆ ಯಾವಾಗಲೂ ಕಾನ್ಫಿಡೆಂಟ್ ಆಗಿ ಕಾಣಿಸ್ಬೇಕು ಅಂದ್ಕೊಳ್ತೀವಿ. ಬಸವಣ್ಣನವರು ಈ ಸ್ಟ್ಯಾಂಡ್ ಇದೆಯಲ್ಲ, ತಮ್ಮ ಅಪೂರ್ಣತೆಯನ್ನು ಒಪ್ಪಿಕೊಳ್ಳುವಂತಹ ಒಂದು ಧೈರ್ಯ, ಅದೇ ಅವರ ನೈತಿಕ ಶಕ್ತಿಯಾಗಿತ್ತು. ಅಚೀವ್ಮೆಂಟ್ ಬಗ್ಗೆ ಅಹಂಕಾರ ಪಡೋ ಬದಲು ಹಿಂದಿನವರನ್ನ ಗೌರವಿಸೋದು, ತಾನು ಇನ್ನು ಸ್ಟೂಡೆಂಟ್ ಅನ್ನೋ ಭಾವನೆಯಲ್ಲೇ ಇರೋದು, ಇದು ನಿಜವಾದ ಶ್ರೇಷ್ಠತೆ ಅಲ್ವಾ. ಆ ವಿನಯ ಬರೀ ಹಿರಿಯರ ಮುಂದೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಅದು ಎಷ್ಟು ತೀಕ್ಷ್ಣ ಆಗುತ್ತೆ ಅಂದ್ರೆ ನಮಗೆ ಕೇಳೋಕ್ಕೂ ಶಾಕಿಂಗ್ ಅನ್ಸುತ್ತೆ. ಅಂತಹ ಒಂದು ಆತ್ಮವಿಮರ್ಶೆಗೂ ಬಸವಣ್ಣನವರು ಸಿದ್ಧರಿದ್ರು ಅನ್ನೋದನ್ನ ಮುಂದಿನ ವಚನ ಇದೊಂದು ಪರ್ಫೆಕ್ಟ್ ಉದಾಹರಣೆ ಅಂತ ಅನ್ಸುತ್ತೆ ನೋಡಿ. ಅದರ ತೀವ್ರತೆ ನೋಡಿ, 2 ಸಾಲು, ಆದರೆ ಅದು ಎಷ್ಟು ಪವರ್ಫುಲ್ ಅಂದ್ರೆ: ಹೊಲೆಯರ ಮದ್ದಳೆಯಂತೆ ನುಡಿಯುವ ಡಂಬಕ ನಾನಯ್ಯ, ಕೂಡಲ ಸಂಗಮ ದೇವ. ಹೊಲೆಯರ ಮದ್ದಳೆ ಇದು ಕೇಳೋಕೆ ಸ್ವಲ್ಪ ಅಂದ್ರೆ ಕಠೋರ ಅನ್ಸುತ್ತೆ. ಇವತ್ತಿನ ದೃಷ್ಟಿಯಿಂದ ನೋಡಿದ್ರೆ ವಿವಾದಾತ್ಮಕ ಕೂಡ ಅನಿಸ್ಬೋದು. 12ನೇ ಶತಮಾನದ ಸಮಾಜದಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಜಾತಿ ವ್ಯವಸ್ಥೆ ಇತ್ತು, ಅಸ್ಪೃಶ್ಯತೆ ಇತ್ತು. ಆ ಸಮಾಜದ ಅತಿ ಕೆಳಗಿನ ಸಮುದಾಯದ ಒಂದು ವಾದ್ಯಕ್ಕೆ ತಮ್ಮ ಮಾತನ್ನ ಹೋಲಿಸಿಕೊಳ್ತಾರೆ. ಇದರ ಹಿಂದೆ ಏನು ಅರ್ಥ ಇರಬಹುದು, ಎಷ್ಟು ಲೇಯರ್ಸ್ ಇರಬಹುದು, ಇದರಲ್ಲಿ ಯಾಕೆ ಈ ರೂಪಕ? ಇಲ್ಲಿ ನಿಜಕ್ಕೂ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕು. ಎಷ್ಟು ಹಲವು ಆಯಾಮಗಳಿವೆ ಇದರಲ್ಲಿ. ಮೊದಲನೆಯದಾಗಿ ನಾವು ಹೇಳಿದ ಹಾಗೆ ನೇರ ಅರ್ಥ ತಗೊಂಡ್ರೆ ಹೊಲೆಯರ ಮದ್ದಳೆ ಜೋರಾಗಿ ಸದ್ದು ಮಾಡುತ್ತೆ, ಆದರೆ ಕೆಲವರ ದೃಷ್ಟಿಯಲ್ಲಿ ಅದಕ್ಕೆ ಅಪವಿತ್ರತೆ,
ಇರಲ್ಲ ಅಂತ ಭಾವಿಸ್ತಾರೆ. ಹಾಗೆ ತಮ್ಮ ಮಾತುಗಳು ಬರೀ ಹೊರಗಿನ ಸದ್ದು, ಡೊಳ್ಳು ಬಾರಿಸಿದ ಹಾಗೆ, ಮದ್ದಳೆ ಬಾರಿಸಿದ ಹಾಗೆ ಬರೀ ಸೌಂಡ್ ಮಾಡ್ತವೆ ಹೊರತು ಅದರೊಳಗೆ ನಿಜವಾದ ಸ್ಪಿರಿಚುವಲ್ ಪ್ಯೂರಿಟಿ ಅಂದರೆ ಆ ಟ್ರಾನ್ಸ್ಫರ್ಮಿಂಗ್ ಪವರ್ ಇಲ್ಲ ಅನ್ನೋದು ತೀವ್ರವಾದ ಒಂದು ಸೆಲ್ಫ್. ಇನ್ನು ಎರಡನೆಯದಾಗಿ, ಇನ್ನು ಮುಖ್ಯವಾಗಿ ಒಲೆಯರು ಅನ್ನೋ ಪದದ ಬಳಕೆಯೇ ಒಂದು ಕ್ರಾಂತಿಕಾರಿಕ ಸ್ಟೆಪ್ಪು. ಅಂದರೆ ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆ, ಜಾತಿ ಪದ್ಧತಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಒಲೆಯರು ಅಂದರೆ ಸಮಾಜದಿಂದ ತುಳಿಯಲ್ಪಟ್ಟವರು. ಅಂದರೆ ಬಸವಣ್ಣನವರು ತಮ್ಮದೇ ಆದ ಆಧ್ಯಾತ್ಮಿಕ ಕೊರತೆಯನ್ನು, ನೈತಿಕ ನ್ಯೂನತೆಯನ್ನು ಹೇಳಿಕೊಳ್ಳೋಕೆ ಸಮಾಜದಿಂದ ತುಳಿತಕ್ಕೆ ಒಳಗಾದ ಈ ಸಮುದಾಯದ ಜೊತೆ ತಮ್ಮನ್ನು ಐಡೆಂಟಿಫೈ ಮಾಡಿಕೊಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಅಂದರೆ ಇದು ಬರೀ ವಿನಯ ಅಲ್ಲ, ಇದೇ ಜಾತಿ ಶ್ರೇಷ್ಠತೆ ಅಂದರೆ ಪವಿತ್ರ ಮೈಲಿಗೆ ಅನ್ನೋ ಕಾನ್ಸೆಪ್ಟ್ಗಳನ್ನೇ ಬುಡಮೇಲು ಮಾಡೋ ಪ್ರಯತ್ನ. ಇದು ಅವತ್ತು ಅವರು ಹೋರಾಡಿದ್ದು ಇದೆ. ಪುರೋಹಿತಶಾಹಿ ಜಾತಿ ವ್ಯವಸ್ಥೆ ವಿರುದ್ಧ ಈ ಕಲ್ಯಾಣ ಚಳುವಳಿಯ ಮೂಲ ಉದ್ದೇಶವೇ ಅದಾಗಿತ್ತು. ಸೊ ಈ ರೂಪಕ ನೇರವಾಗಿ ಚಳುವಳಿಯ ಆಶಯಗಳಿಗೆ ಕನೆಕ್ಟ್ ಆಗುತ್ತೆ. ನಮ್ಮ ಮಾತಿನಲ್ಲಿ ಸತ್ವ ಇಲ್ಲ ಅಂತ ಹೇಳ್ಕೊಳ್ತಾ ಅದೇ ಸಮಯದಲ್ಲಿ ಸಮಾಜದ ತಳವರ್ಗದ ಜೊತೆ ನಿಲ್ಲುವ ಮೂಲಕ ತಮ್ಮ ಸೋಷಿಯಲ್ ಕಮಿಟ್ಮೆಂಟನ್ನು ತೋರಿಸ್ತಾರೆ. ಇದು ಅದ್ಭುತವಾದ ಒಂದು ವಿಶ್ಲೇಷಣೆ. ಅಂದರೆ ತಮ್ಮನ್ನ ಒಲೆಯರ ಮದ್ದಳೆ ಅಂದುಕೊಳ್ಳುವ ಮೂಲಕ ಆ ಪವಿತ್ರತೆಯ ಒಂದು ಕಲ್ಪನೆಯನ್ನೇ ಕ್ವಶ್ಚನ್ ಮಾಡ್ತಾರೆ. ಆ ಪವಿತ್ರರು ಯಾವುದು ಪವಿತ್ರ? ಖಂಡಿತವಾಗಿಯೂ ಇದೇ ಬಸವಣ್ಣನವರ ಒಂದು ಜೀನಿಯಸ್. ಅಂದರೆ ವೈಯಕ್ತಿಕ ಹುಡುಕಾಟ ಮತ್ತು ಸಾಮಾಜಿಕ ಕ್ರಾಂತಿ ಬೇರೆ ಅಲ್ಲ, ಅವು ಒಂದಕ್ಕೊಂದು ಹೆಣೆದುಕೊಂಡಿವೆ. ಇನ್ನು ಅದೇ ವಚನದಲ್ಲಿ ತಮ್ಮನ್ನು ಡಂಬಕ ಅಂತಲೂ ಕೂಡ ಕರೆಸ್ಕೊಳ್ತಾರೆ. ಹೌದು, ಈ ಡಂಬಕ ಅಂದರೆ ಡಾಂಬಿಕ, ಕಪಟಿ, ಹೇಳೋದೊಂದು ಮಾಡೋದೊಂದು ಇನ್ನೊಂಥರ ಅನ್ನೋದು. ತಮ್ಮನ್ನು ಹೀಗೆ ಅನ್ನೋದು ಇದು ಕೂಡ ಭಯಂಕರ ಪ್ರಾಮಾಣಿಕತೆ ಸಿಗುತ್ತೆ ಅಲ್ವಾ. ಅಂದರೆ ಬರೀ ಸುಳ್ಳು ಹೇಳೋನಲ್ಲ, ಇಲ್ಲಿ ಅರ್ಥ ಇನ್ನೂ ಸ್ವಲ್ಪ ಡೀಪ್ ಆಗಿದೆ ನೋಡಿ. ಬಸವಣ್ಣನವರು ಹೇಳಿದ ತತ್ವಗಳು ಕಾಯಕವೇ ಕೈಲಾಸ, ಅರಿವೇ ಗುರು, ಸಮಾನತೆ, ಇವೆಲ್ಲವನ್ನ ಹೈಲೈಟ್ ಒಂದು ಆದರ್ಶಗಳನ್ನು ತಾನು 100ಕ್ಕೆ 100 ಪಾಲಿಸ್ತಾ ಇದ್ದೀನಾ, ನನ್ನ ಮಾತಿಗೂ ನಡೆತೆಗೂ ಎಲ್ಲಾದರೂ ಗ್ಯಾಪ್ ಇದೆಯಾ ಅನ್ನೋ ಒಂದು ತೀವ್ರವಾದ ಆತಂಕ, ಪ್ರಾಮಾಣಿಕತೆಯ ಹುಡುಕಾಟ ಇಲ್ಲಿ ಕಾಣುತ್ತೆ. ಅವರಲ್ಲಿ ಇರುವ ಆ ಪರ್ಫೆಕ್ಷನ್ಗಾಗಿ ಅವರು ಪಡುತ್ತಿದ್ದ ತಳಮಳ ಅದು ಕಾಣಿಸುತ್ತೆ. ಜಗತ್ತಿಗೆ ಹೇಳೋ ಮೊದಲು ತಾನು ಆಚರಿಸಬೇಕು ಅನ್ನೋ ಹಂಬಲ, ಹಾಗೆ ಮಾಡೋಕೆ ಆಗ್ತಿಲ್ವೇನೋ ಅನ್ನೋ ಭಯ, ಇದೆಲ್ಲ ಡಂಬಕ ಅನ್ನೋ ಪದದಲ್ಲಿ ಅಡಗಿದೆ. ಇದು ಅವರ ನೈತಿಕ ನಿಷ್ಠುರತೆಗೆ ಒಂದು ಸಾಕ್ಷಿಯಾಗಿದೆ. ಈ ಥರದ ಆಳವಾದ ಯೋಜನೆಗಳು, ತಮ್ಮ ಲಿಮಿಟೇಷನ್ಸ್ಗೂ ಒಪ್ಪಿಕೊಳ್ಳುವ ಧೈರ್ಯ, ಸಾಮಾಜಿಕ ಕಳಕಳಿ, ಇದೆಲ್ಲ ಬಸವಣ್ಣನವರ ವ್ಯಕ್ತಿತ್ವ ಎಷ್ಟು ಯೂನಿಕ್ ಅನ್ನೋದನ್ನು ತೋರಿಸುತ್ತೆ. ಇಂತಹ ವಿಷಯಗಳ ಬಗ್ಗೆ, ಶರಣರ ಚಿಂತನೆಗಳ ಬಗ್ಗೆ ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ, ಈ 2 ವಚನಗಳನ್ನು, ಆದ್ಯರ ಮುಂದಿನ ವಿನಯ ಮತ್ತು ಒಲೆಯರ ಮದ್ದಳೆಯ ಆತ್ಮವಿಮರ್ಶೆ, ಇವೆರಡನ್ನ ಒಟ್ಟಿಗೆ ಇಟ್ಟು ನೋಡಿದರೆ ನಮಗೇನು ಗೊತ್ತಾಗುತ್ತೆ? ಇದರ ಒಟ್ಟು ಸಾರಾಂಶ ಏನು? ಬಸವಣ್ಣನವರನ್ನ ಲೋಕ ಭಕ್ತಿ ಭಂಡಾರಿ ಅಂತಾರೆ, ವಿಶ್ವಗುರು ಅಂತಾರೆ, ಎಲ್ಲ ಸರಿ. ಆದರೆ ಅವರ ವಚನಗಳನ್ನು ನೋಡಿದರೆ ಅವರು ತಮ್ಮನ್ನು ಯಾವಾಗಲೂ ಒಬ್ಬ ಕಲಿಯುವವನು, ತಪ್ಪು ಮಾಡುವನು, ಪರ್ಫೆಕ್ಷನ್ಗಾಗಿ ಟ್ರೈ ಮಾಡ್ತಿರೋನು, ಒಬ್ಬ ಸಾಮಾನ್ಯ ಸಾಧಕನ ತರಹನೇ ನೋಡಿಕೊಂಡ್ರು ಅನ್ನೋದು ಕ್ಲಿಯರ್ ಆಗುತ್ತೆ. ಈ ವಿನಯ ಇದೆಯಲ್ಲ, ಅದು ಬರೀ ಪರ್ಸನಲ್ ವರ್ಚ್ಯೂಸ್ ಆಡಿರಲಿಲ್ಲ. ಅವು ಅವರ ಫಿಲಾಸಫಿ, ಅವರ ಒಂದು ರೆವಲ್ಯೂಷನನ್ನು ಇಂಪಾರ್ಟೆಂಟ್ ಟೂಲ್ಸ್ಗೆ ಆಗಿದ್ವು. ಹಿರಿಯರ ಜ್ಞಾನದ ಮುಂದೆ ತಾನು ಸಣ್ಣವನು ಅನ್ನೋದು, ತನ್ನ ಮಾತಲ್ಲೇ ಸತ್ಯ ಇಲ್ಲ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ, ಅವರ ವ್ಯಕ್ತಿತ್ವಕ್ಕೆ, ಅವರ ಒಂದು ಟೀಚಿಂಗ್ಸ್ಗೆ, ಅವರ ಒಂದು ಲೀಡರ್ಶಿಪ್ಗೆ ಒಂದು ಅಥೆಂಟಿಸಿಟಿ ಅಂದರೆ ಒಂದು ಪ್ರಾಮಾಣಿಕತೆ, ಕ್ರೆಡಿಬಿಲಿಟಿನ ತಂದು ಕೊಡ್ತು. ಅದರಿಂದಲೇ ಅವರ ಮಾತುಗಳು ಬರೀ ಪಂಡಿತರ ಮಾತುಗಳಾಗದೆ ಸಾಮಾನ್ಯ ಜನರ ಹಾರ್ಟ್ಗೆ ರೀಚ್ ಮಾಡಿತು. ಖಂಡಿತ ಅವರನ್ನು ವಿಶ್ವಗುರು ಮಾಡಿದ್ದೇ ಈ ಪ್ರಾಮಾಣಿಕತೆಯ, ಈ ವಿನಯ ಇದೆಯಲ್ಲ. ಅಂದರೆ ನಾವು ಬಸವಣ್ಣನವರ ಬರೀ ಥಿಯರಿ ಕೊಟ್ಟು ಫಿಲಾಸಫರ್ ಆಗಿ ಅಥವಾ ರೆವಲ್ಯೂಷನ್ ಲೀಡ್ ಮಾಡಿದ ಲೀಡರ್ ಆಗಿ ಅಷ್ಟೇ ನೋಡೋದಲ್ಲ, ಬದಲಿಗೆ ಪರ್ಫೆಕ್ಷನ್ ಅನ್ನೋದು ಒಂದು ಜರ್ನಿ, ಅದೊಂದು ಜರ್ನಿ. ಸತ್ಯಕ್ಕಾಗಿ, ಸೆಲ್ಫ್ ಇಂಪ್ರೂವ್ಮೆಂಟ್ಗಾಗಿ, ಪ್ರಾಮಾಣಿಕತೆಗಾಗಿ ಸ್ಟ್ರಗಲ್ ಮಾಡೋದೇ ನಿಜವಾದ ಜ್ಞಾನ ಮಾರ್ಗ, ನಿಜವಾದ ಸ್ಪಿರಿಚುಯಾಲಿಟಿ ಅಂತ ತಮ್ಮ ಲೈಫ್ ಮೂಲಕ ತೋರಿಸಿಕೊಟ್ಟು ಒಬ್ಬ ಗ್ರೇಟ್ ಹ್ಯೂಮನಿಸ್ಟ್ ಆಗಿ, ಸತ್ಯಾನ್ವೇಷಕನಾಗಿ ಅರ್ಥ ಮಾಡ್ಕೋಬೇಕು. ಖಂಡಿತವಾಗಿಯೂ ಈ ನಿರಂತರ ಆತ್ಮ ಸಂಶೋಧನೆ, ತಮ್ಮ ತಪ್ಪುಗಳನ್ನು, ಕೊರತೆಗಳನ್ನು ಒಪ್ಪಿಕೊಂಡು ಅದನ್ನು ಮೀರಿ ಬೆಳೆಯೋಕ್ಕೆ ಪ್ರಯತ್ನ ಪಡೋ ಆ ಪ್ರಾಮಾಣಿಕ ಹೋರಾಟ ಇದೆಯಲ್ಲ, ಅದೇ ಬಸವಣ್ಣನವರ ಶ್ರೇಷ್ಠತೆಯ ಫೌಂಡೇಶನ್. ಬರೀ ಟೀಚಿಂಗ್ಸ್ ಅಲ್ಲ, ಅದರ ಹಿಂದಿನ ಈ ಪ್ರಾಮಾಣಿಕ ವ್ಯಕ್ತಿತ್ವವೇ ಅವರ ಒಂದು ಮೆಸೇಜ್ನ ಬರೀ 12ನೇ ಶತಮಾನಕ್ಕೆ ಸೀಮಿತ ಮಾಡದೆ ಇವತ್ತಿಗೂ ಯಾವತ್ತಿಗೂ ರಿಲೆವೆಂಟ್ ಆಗಿ ಇಟ್ಟಿರೋದು, ನಮಗೆಲ್ಲ ಸ್ಫೂರ್ತಿ ಕೊಟ್ಟಿರೋದು. ಒಟ್ಟಾರೆಯಾಗಿ ಹೇಳೋದಾದರೆ ಬಸವಣ್ಣನವರ ಈ ವಚನಗಳು, ಇಂಥ ಇನ್ನೂ ಬಹಳ ವಚನಗಳು ನಮಗೆಲ್ಲ ವಿನಯ ಎಷ್ಟು ಮುಖ್ಯ,
ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತು ನಡೆಯಲ್ಲಿ ಪ್ರಾಮಾಣಿಕತೆ ಕಾಪಾಡಿಕೊಳ್ಳುವುದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತವೆ. ನಾವು ಜ್ಞಾನದ ದಾರಿಯಲ್ಲಿರಲಿ, ಸೋಷಿಯಲ್ ಸರ್ವಿಸ್ ಮಾಡಲಿ, ಪ್ರೊಫೆಷನಲ್ ಲೈಫ್ನಲ್ಲಿ, ಯಾವುದೇ ಒಂದು ಪರ್ಸ್ನಲ್ ಲೈಫ್ನಲ್ಲಿ ಯಾವುದೇ ಒಂದು ವಿಷಯವನ್ನಾಗಲಿ, ಈ ಗುಣಗಳು ನಮ್ಮನ್ನು ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಮಾಡ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.